ಹಾಯ್ ಎಲ್ರಿಗೂ ನಮಸ್ಕಾರ. ವೀಕ್ಲಿ ಸೀರೀಸ್ ಎಪಿಸೋಡ್ 2ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ಅಂಡ್ ಇವತ್ತಿನ ರೆಸಿಪಿ ಏನಿರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ತುಂಬಾ ಹೆಲ್ತಿ ಆಗಿರುವಂತಹ ಎನರ್ಜೆಟಿಕ್ ಆಗಿರುವಂತಹ ರೆಸಿಪಿ ಇದು. ವೆಯ್ಟ್ ಲಾಸ್ ಮಾಡೋರು ಹಾಗೆ ಹೆಲ್ತ್ ನ ಮೇಂಟೈನ್ ಮಾಡೋರು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಎಲ್ರು ಈ ಕಾನ್ಶಿಯಸ್ ಆಗಿರ್ತಾರಲ್ಲ ಅವರಿಗೆ ಹೇಳಿದ್ದು ನಾನು. ಅಂಡ್ ಜಾಸ್ತಿ ಮಾತಾಡಕ್ ಹೋಗಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೇಟ್ ನಾನು ಒಂದು ವಿಷಯ ಮರ್ತ್ಬಿಟ್ಟೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ ಕಸ್ಟಮರ್ ಒಬ್ರು ನನ್ನ ಜೊತೆ ಮಾತಾಡ್ಬೇಕಂತೆ. ಅವರು ಡಾಕ್ಟರ್, ಆಯ್ತಾ. ಸೊ ನಂಗೆ ನಮ್ ಟೀಮ್ ಅವ್ರು ಹೇಳಿದ್ರು, ಇವರು ತುಂಬಾ ದಿನದಿಂದ ಹೇಳ್ತಾ ಇದಾರೆ ಮಾಡ್ಬೇಕು ಅಂತ, ಬಟ್ ನಂಗೆ ಟೈಮ್ ಇರ್ಲಿಲ್ಲ ಅವ್ರ ಹತ್ರ ಪೀಸ್ಫುಲ್ ಆಗಿ ಕುತ್ಕೊಂಡು ಮಾತಾಡೋದಕ್ಕೆ. ಅದಕ್ಕೆ ಕಾಲ್ ಮಾಡ್ತೀನಿ, ಏನ್ ಹೇಳ್ತಾರೆ ಏನ್ ಮಾತಾಡ್ತಾರೆ ಅಂತ ನೋಡೋಣ. ಹಲೋ. ಹಲೋ. ಹಾಯ್, ನಮಸ್ತೆ. ನಾನು ಅಶ್ವಿನಿ ಮಾತಾಡ್ತಿರೋದು. ಹಲೋ ಮ್ಯಾಮ್. ಹೇಳಿ, ಹೇಗಿದ್ದೀರಾ? ನಾನು ನಿಮ್ಗೆ ಕಾಲ್ ಮಾಡಿದ್ದೆ, ಐ ಥಿಂಕ್ ಇನ್ ದ ಮಂತ್ ಆಫ್ ನವೆಂಬರ್ ಅನ್ಸುತ್ತೆ. ಹೌದಾ? ಎಸ್ ಮ್ಯಾಮ್. ನಾನು ಡಾಕ್ಟರ್ ಬೆಳಗಾವಿಂದ ಮಾತಾಡ್ತಿರೋದು. ಓಕೆ. ಎಷ್ಟು ಪೇಷಂಟ್ಸ್ ಕೇಳ್ತಿದಾರ್ರಿ, ಲೈಕ್ PCOD ಎಷ್ಟು ಜನರಿಗೆ, ಸೊ ಅಂಡ್ ಸ್ಕಿನ್ ಇಶ್ಯೂಸ್, ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗೆ ಮಸ್ಟ್ ಹೆಲ್ಪ್ ಮಾಡ್ತಿತ್ತು. ಪ್ಲಸ್ ಎಗ್ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ ಮ್ಯಾಮ್. ಹೌದು, ನಾನು ಫೈಂಡ್ ಔಟ್ ಮಾಡಿರೋದು. ನಮ್ಮ ಮನೆಯಲ್ಲೂ ಎಲ್ರಿಗೂ ಹೇಳಿದ್ದೀನಿ ಮ್ಯಾಮ್. ಅಮ್ಮ ಅಪ್ಪ ಆಕ್ಚುಲಿ ನಮ್ಮಮ್ಮ ಬಿಲೀವ್ ಮಾಡಲ್ಲ, ಯಾವ್ದನ್ನು ಬಿಲೀವ್ ಮಾಡಲ್ಲ ಮ್ಯಾಮ್. ಇವರ್ ಬಿಲೀವ್. ನಿಮ್ದನ್ನ ಮಾತ್ರ ಓದಿದ್ರು, ಎಲ್ಲ SSSI ಮಾರ್ಕ್ ಎಲ್ಲ ನೋಡಿದ್ರು ಕುತ್ಕೊಂಡು. ಅವರು ತಗೊಳ್ತಿದ್ದಾರೆ ಇತ್ತು ಪೇರೆಂಟ್ಸ್. ತುಂಬಾ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇರ್ ಆಯಿಲ್ ಆರ್ಡರ್ ಮಾಡ್ತಿದ್ವಿ ಈಗ. ಇಲ್ಲಿ ನೋಡಿದ್ವಿ ಮ್ಯಾಮ್ ಮೊನ್ನೆ. ಅಂಡ್ ನಮ್ ಫ್ರೆಂಡ್ ಹೇಳಿದ್ಲು, ಅದು ಹುರಿಯೋದು ಅಷ್ಟು ಈಸಿ ಅಲ್ಲಮ್ಮ, 4 ದಿನ ಬೇಕಾಯ್ತು ನನಗೆ ಹುರಿಯೋದಕ್ಕೆ ಅಂತ ಹೇಳಿ. ಹೌದೌದು, ನಾನು ಆಗ 8 hours ಹುರಿತಾ ಇದ್ದೆ. ಅಂಡ್ ನಿಮ್ ಡಿಶಸ್ ಎಲ್ಲಾ ಟ್ರೈ ಮಾಡ್ತಿರ್ತೀನಿ. ಮೊನ್ನೆ ಸಾಸ್ವೆಸ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ, ವೆರಿ ಟೇಸ್ಟಿ. ಅನ್ಕೊಂಡಿರ್ಲಿಲ್ಲ ನಾವ್ ಆತರ ಎಲ್ಲ ಆಗತ್ತೆ. ಹೌದು, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತಲ್ಲ, ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಅದೇ ಮ್ಯಾಮ್. ಚೆನ್ನಾಗಿ. ಇದು ಪೊಮೊಗ್ರಾನೇಟ್ ಗೊತ್ತಲ್ಲ ನಿಮ್, ನೀವು ಡಾಕ್ಟರ್, ನಾನೇನ್ ಹೇಳೋದೇನ್ ಬೇಕಾಗಿಲ್ಲ. ಚೆನ್ನಾಗಿ ತಿನ್ನಿ. ಅಲ್ಲ, ನಿಮ್ ಸಜೆಷನ್ಸ್ ಆಕ್ಚುಲಿ ರಿಕ್ವೈರ್ಡ್. ನಾವು ಡಾಕ್ಟರ್ ನಿಮ್ ಸಜೆಷನ್ಸ್ ಹೆಲ್ಪ್ ಆಗುತ್ತೆ. ಬಿಕಾಸ್ ನಂಗ್ ಅಮ್ಮ ನನ್ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತಾರೆ. ಸೊ ಹಂಗಾಗಿ ನನ್ಗೆ ಗೊತ್ತು, ಅವ್ರು ತುಂಬಾ ಹೇಳ್ತಿರ್ತಾರೆ, ಹಿಂಗ್ ತಿನ್ನಿ ಹಂಗ್ ತಿನ್ನಿ. ಏನ್ ಹೇಳಿ ಇವ್ರ ಬಗ್ಗೆ. ಒಬ್ಬ ಡಾಕ್ಟರ್ ಆದ್ರೂ ಕೂಡ ಒಂದು ಚೂರು ಆಟಿಟ್ಯೂಡ್ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ನಾನೊಂದು 1.5 hour ಮಾತಾಡಿದೀನಿ ಇವ್ರ ಹತ್ರ. ಮಾತಾಡೋದ್ ಮೇಲೆ ಗೊತ್ತಾಯ್ತು ಇವ್ರ ಎಂತ ವ್ಯಕ್ತಿತ್ವದವರು ಅಂತ. ಅವ್ರ ಪೇಷಂಟ್ ನ, ಮುಖ್ಯವಾಗಿ ಪೇಷಂಟ್ ಗಳನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ. ಇಂತ ಒಳ್ಳೆ ಮನ್ಸಿರೋರ್ಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು. ಅವ್ರನ್ನ ಹಾಗೆ ಅವ್ರ ಫ್ಯಾಮಿಲಿನ ಎಲ್ಲರನ್ನು ಭಗವಂತ ಚೆನ್ನಾಗಿಟ್ಟಿರ್ಲಿ ಅಂತ ನನ್ ಮನಸ್ಸಿನಿಂದ ಹಾರೈಸ್ತೀನಿ. ಒಳ್ಳೇದಾಗ್ಲಿ ಅವ್ರಿಗೆ. ಓಕೆ, ಈಗ ಮಿಲೆಟ್ಸ್ ಪೊಂಗಲ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಈ ವಿಡಿಯೋ ಮಾಡ್ತಾನೆ ನಾನು ಹೇಳ್ತಾ ಹೋಗ್ತೀನಿ. ಮೊದ್ಲಿಗೆ ನಾನಿಲ್ಲಿ ಈ ಏನು ಹೆಸರು ಬೇಳೆ ತೋರಿಸ್ತಾ ಇದ್ದೀನಿ, ಆ ಚಿಕ್ಕ ಲೋಟದಲ್ಲಿ ಎಲ್ಲಾನು ಕಡ್ಲೆಕಾಳು, ಮಿಲೆಟ್ಸ್ ಮತ್ತೆ ಹೆಸರು ಬೇಳೆ ಇದೆಲ್ಲದನ್ನು ನೆನ್ಸಿಟ್ಕೊಂಡಿದೀನಿ. ಕಡ್ಲೆಕಾಳು, ಮಿಲೆಟ್ಸ್ ನ ರಾತ್ರಿನೇ ನೆನ್ಸಿದ್ದೆ. ಈಗ ನಾನು ಬೇಳೆನ ತೊಳೆದು ಇಟ್ಕೊಂಡಿದೀನಿ. ಇದನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ತುಂಬಾ ಈಸಿ. ಮಕ್ಕಳಿಂದ ಒಂದು 5-6 ವರ್ಷ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದ್ರೂ ತಿನ್ಬೋದು. ಆದ್ರೆ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೇಕು. ಕಡ್ಲೆ ಕಾಳು ಮತ್ತೆ ಹೆಸರು ಬೇಳೆ ಹಾಗೆ ನೆನೆಸಿರೋಂತಹ ಮಿಲೆಟ್ಸು ಎಲ್ಲಾನು ಹಾಕಿ, ಮತ್ತೆ ನಾನು ಲೋಟ ತೋರಿಸ್ತಾ ಇದ್ದೀನಲ್ಲ ನೀರ್ ಗ್ಲಾಸಲ್ಲಿ, ಆ ಗ್ಲಾಸಲ್ಲಿ 2 ಗ್ಲಾಸ್ ನೀರ್ ಹಾಕಿ ಕುಕ್ಕರ್ ಮೇಲೆ ಇಡೋದಷ್ಟೇ. ನಾನು ಸ್ಟೀಲ್ ಯೂಸ್ ಮಾಡ್ತಾ ಇರೋದ್ರಿಂದ ಇಂಡಕ್ಷನ್ ಸ್ಟವ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ, ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ.
ಇದು ಒಂದು 2 ವಿಷಲ್ ಕೂಗೋದನ್ನ ಸೆಟ್ ಮಾಡ್ತೀನಿ. ಇದು ಇಂಡಕ್ಷನ್ ಸ್ಟವ್ ನಾನು ಹೇಗೆ ಯೂಸ್ ಮಾಡೋದು ಮೊದಲೇನೆ ತೋರಿಸ್ಕೊಟ್ಟಿದ್ದೀನಿ. ಈ 2 ವಿಷಲ್ ಕೂಗಾಗಿದೆ. ಇದ್ರಲ್ಲಿ ನಿಮಗೆ ಫಾಸ್ಟ್ ಆಗಿ ತೋರಿಸಿದೀನಿ. ಒಂದ್ 10 ನಿಮಿಷ ಅಂತೂ ಬೇಕೇ ಬೇಕು. ಓಕೆ, ಇವಾಗ ಅದನ್ನ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಈ ಪೊಂಗಲ್ಗೆ. ಸ್ವಲ್ಪ ತುಪ್ಪ ಮತ್ತೆ ಸ್ವಲ್ಪ ಇವತ್ತು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಇದೀನಿ. ಆಲ್ಟರ್ನೇಟ್ ಎಣ್ಣೆಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ನಾನೇ ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬರೋದು. ಮೊದಲಿಗೆ ಜೀರಿಗೆ ಹಾಕ್ತಾ ಇದೀನಿ. ಸೊ ಜೀರಿಗೆ ಹಾಕಾದ್ಮೇಲೆ ಸ್ವಲ್ಪ ಮೆಣಸು ಹಾಕ್ಬೇಕು. ಇದೆಲ್ಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಮೆಣಸನ್ನ ಆರ್ಸಿಡ್ಬೇಡಿ ತಿನ್ನೋವಾಗ. ಚೆನ್ನಾಗಿ ತಿನ್ನಿ, ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರತ್ತೆ. ಸಾಸಿವೆ ಹಾಕಿದೀನಿ, ಹಾಗೆ ಬೆಳ್ಳುಳ್ಳಿ ಹಾಕಿದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ. ಆಮೇಲೆ ನೀವು ಅನ್ಕೊಳ್ಬೇಡಿ ಏನ್ ಎಲ್ಲದಕ್ಕೂ ಗೋಡಂಬಿ ಬಾದಾಮಿ ಯೂಸ್ ಮಾಡ್ತಾರೆ ಅಂತ. ನಾನು ಇಲ್ಲಿ ಶೇಂಗಾ ಹಾಕ್ತಾರೆ ಕೆಲವರು, ನಾನು ಬಾದಾಮಿ ಸಾರಿ, ಗೋಡಂಬಿ ಹಾಕ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಗೋಡಂಬಿ ಅಂದ್ರೆ, ಹಾಗೆ ಅಡಿಗೆಗಳಿಗೆ ಈ ತರ ಹಾಕ್ತಾ ಇರ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಅಂಡ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಒಂದೊಂದ್ಸರಿ ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ತೀನಿ. ನಿಮ್ಮಿಷ್ಟ, ನೀವು ಖಾರ ತಿಂತೀರಾ ಅಥವಾ ನಿಮ್ಗೆ ಬೇರೆ ತರ ಟೇಸ್ಟ್ ಬೇಕು ಅಂತಂದ್ರೆ ಹಾಕೊಳ್ಳಿ ಹಸಿಮೆಣಸಿನ್ಕಾಯಿ. ಹಾಗೆ ನಾನೇ ಮನೆಯಲ್ಲಿ ರೆಡಿ ಮಾಡಿರುವ ಮೊರಿಂಗಾ ಪೌಡರ್ ಅಂದ್ರೆ ನುಗ್ಗೆ ಸೊಪ್ಪು ಇರತ್ತಲ್ಲ, ಅದನ್ನ ಒಣಗಿಸಿ ಪುಡಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನ ಸ್ವಲ್ಪ ಹಾಕ್ತೀನಿ. ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಅಂಡ್ ಇಲ್ಲಿ ನೋಡಿ ಕೂದ್ಲು ಗಿದ್ಲು ಉದುರುತಿದ್ರೆ ಅದಕ್ಕೂ ಕೂಡ ಒಳ್ಳೇದು. ಇನ್ನೊಂದ್ ಏನ್ ಗ್ರೀನ್ ಅಂದ್ರೆ ಅದು ಕರ್ಬೇವಿನ ಸೊಪ್ಪಿನ ಪುಡಿ. ಕರ್ಬೇವನು ಕೂಡ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀನಿ. ಆಗಾಗ ಹಿಂಗೆ ಅಡ್ಗೆಗೆ ಉಪಯೋಗಿಸ್ತೀನಿ. ಕರ್ಬೇವು ಕೂಡ ಕಣ್ಣಿಗೆ, ಕೂದ್ಲಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮಕ್ಕಳು ಕೂಡ ತಿಂದಿಲ್ದವರು ಈ ತರ ಹಾಕೊಟ್ರೆ ಅಡ್ಗೆಗಳಿಗೆ ಗೊತ್ತೇ ಆಗೋದಿಲ್ಲ. ಸೊ ಈಗ ಮಾಡಿರುವಂತಹ ಒಗ್ಗರಣೆನ ಈ ಪೊಂಗಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವ್ ಅನ್ಕೋಬಹುದು ಏನ್ ಪೊಂಗಲ್ ಇದು, ಏನಂತಾರೆ ಮಿಲೆಟ್ಸ್ದು ಟೇಸ್ಟ್ ಇರಲ್ಲ. ಖಂಡಿತ ಆತರ ಎಲ್ಲ ಏನು ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ಆವಾಗಿನ ಕಾಲದಲ್ಲೆಲ್ಲ ಮಿಲೆಟ್ಸೇ ತಿಂತಾ ಇದ್ದಿದ್ದು. ಹಂಗಂತ ಡೈಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಮ್ಮಿ ಮಾಡಿದೀನಿ. ಇದು ಒಂದ್ ಹೊತ್ತಿಗೆ ಮಾತ್ರ. ನೀವು ಒಂದ್ಸರಿ ಮಾಡಿಡ್ಕೊಂಡು 3 ಹೊತ್ತು ಅದನ್ನೇ ತಿನ್ನೋದು ದಯವಿಟ್ಟು ಮಾಡ್ಬೇಡಿ. ಮಿಲೆಟ್ಸ್ನ ಒಂದ್ ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು, ಮತ್ತೆ ರಾತ್ರಿ ನೆನ್ಸಿಡ್ಬೇಕು, ಬೆಳಗ್ಗೆ ಮಾಡಬೇಕು. ತುಂಬಾ ಕಮ್ಮಿ ಅಂದ್ರೂ ಒಂದ್ 6 ಅವರ್ ನೆನ್ಸ್ಬೇಕು, ಆಯ್ತಾ? ನೆನೆಸ್ದಲೆ ಹಂಗೆ ಅಯ್ಯೋ ಇವತ್ ನೆನ್ಸಕ್ ಆಗ್ಲಿಲ್ಲ ಅಂದ್ರೆ ಅವತ್ತಿನ ದಿನ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮಿಲೆಟ್ಸ್ ಅಲ್ಲಿ ಸ್ವಲ್ಪ ಹೀಟ್ ಆಗುವಂತ ಅಂಶ ಇರುತ್ತೆ. ಹಾಗಾಗಿ ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀರಲ್ಲಿ ನೆನೆಸಿ ಮಾಡೋದ್ರಿಂದ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಂತ ಹೀಟ್ ಕಡಿಮೆ ಆಗುತ್ತೆ ಅಂತಲ್ಲ. ಆಮೇಲೆ ಕಡಿಮೆನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು. ಏನೇ ಅಂದ್ರು ಮಿಲೆಟ್ಸ್ನ ಒಂದ್ ಹೊತ್ತು ತಿನ್ನೋ ತರ ಮಾಡಿ. ಅದ್ರಲ್ಲೂ ಕಮ್ಮಿ ಕ್ವಾಂಟಿಟಿ ತಿನ್ಬೇಕು ಸ್ಟಾರ್ಟಿಂಗ್ ತಿನ್ನೋದಾದ್ರೆ. ಈಗ ಬನ್ನಿ ನಮ್ಮ ಪ್ರೋಬಯೋಟಿಕ್ ಮಜ್ಜಿಗೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಜೀರಿಗೆ, ಮೆಣಸು ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಆಡ್ ಮಾಡ್ತಾ ಇದ್ದೀನಿ. ನೋಡಿ ಮಜ್ಜಿಗೆನೂ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎನರ್ಜೆಟಿಕ್ ಆಗಿರುವಂತ ಮಜ್ಜಿಗೆನ ಕುಡಿತೀನಿ. 2 ನೆಲ್ಲಿಕಾಯಿ ಅದನ್ನ ಹೆಚ್ಚಿರೋದು ತೋರಿಸ್ತಾ ಇದ್ದೀನಿ. ಬೀಜ ತೆಗೆದ್ಬಿಟ್ಟು ನೆಲ್ಲಿಕಾಯಿನ ಹಾಕೊಂಡಿದೀನಿ. ಮೊದ್ಲು ಮಿಕ್ಸಿಗೆ ಇದನ್ನೆಲ್ಲದನ್ನು ಹಾಕೊಂಡು ನಾನು ಇವಾಗ್ಲೇ ಕಲ್ಲುಪ್ಪು ಹಾಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಮಜ್ಜಿಗೆಗೆ ಡೈರೆಕ್ಟ್ ಕಲ್ಲುಪ್ಪು ಹಾಕಿ ಅದನ್ನ ಮಾಡಕ್ ಆಗಲ್ಲ ಅಂತ ಹೇಳಿ ರುಬ್ಬವಾಗ್ಲೇ ಕಲ್ಲುಪ್ಪು ಹಾಕೊಂಡ್ಬಿಡ್ತೀನಿ. ಜಾಸ್ತಿ ಅಡ್ಗೆಗಳಿಗೆ ಕಲ್ಲುಪ್ಪನ್ನೇ ಬಳಸಿ, ಇದು ತುಂಬಾ ಒಳ್ಳೇದು. ಎಲ್ಲದು ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಪರ್ಟಿಕ್ಯುಲರ್ ಹಿಂಗೆ ಅಂತ ನಾನು ಹೇಳ್ತಾ ಇಲ್ಲ, ಯಾವ್ದ್ಯಾವ್ದಕ್ಕೆ ಒಳ್ಳೇದು ಅಂತ. ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಮುಗ್ದೇ ಹೋಯ್ತು ಅಲ್ವಾ? ಹಂಗಾಗಿ ರುಬ್ಬಿರೋದನ್ನ ಇವಾಗ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಸೋಸ್ಕೊಳ್ಳಿ. ಈ ರೀತಿ ಸೋಸ್ಕೊಂಡು ಅದನ್ನ ಸೋಸಿರೋ ಅಂತದನ್ನ ತೆಗ್ದಾಕ್ಬಿಡಿ. ಇದಕ್ಕೆ ನಾನು ಹಂಗೇನೆ ಮಿಕ್ಸಿಲಿ ಮಜ್ಜಿಗೆನೂ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ.
ಇನ್ನೇನು ಅದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಚೆನ್ನಾಗಿ ನೀರನ್ನ ಹಾಕ್ತಾ ಇದ್ದೀನಿ. ಗೊತ್ತಲ್ಲ ಮಜ್ಜಿಗೆ ಮಾಡೋದು ನಾನು ಈ ತರ ಮಾಡ್ತಾ ಇದ್ದೀನಿ. ಹಾಗೆ ನಾವು ಅವಾಗ್ಲೇ ಒಂದು 5 ನಿಮಿಷ ಹಂಗೆ ಓಪನ್ ಮಾಡಿಟ್ಟಿದ್ದೆ. ಇಷ್ಟು ಗಟ್ಟಿ ಆಗ್ಬಿಡುತ್ತೆ ಬೇಗ ಪೊಂಗಲ್ ಇದು. ಆಯ್ತಾ, ಮಿಲ್ಲೆಟ್ಸ್ ಪೊಂಗಲ್, ಕ್ವೀನ್ವಾ ಮಿಲೆಟ್ಸ್ ಇದು. ಇದ್ರ ಲಿಂಕ್ ಹಾಕಿರ್ತೀನಿ ನಾನು ಯಾವ ಮಿಲೆಟ್ಸ್ ಉಪಯೋಗಿಸಿದೀನಿ ಅಂತ. ನೀವು ಅಲ್ಲಿ ಚೆಕ್ ಮಾಡಿ ಬೈ ಮಾಡ್ಬೋದು. ಅಂಡ್ ನೇಮು ಕೂಡ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಯಾವ ಮಿಲೆಟ್ಸ್ ಅಂತ. ಮಿಲೆಟ್ಸ್ ಹಾಗೆ ಹೆಸರುಬೇಳೆ ತಂಪಾಗಿರುತ್ತೆ. ಮಿಲೆಟ್ಸ್ ಆರೋಗ್ಯಕ್ಕೆ ಒಳ್ಳೇದು. ಇದ್ರಲ್ಲಿ ನಾರಿನಾಂಶ ಇರುತ್ತೆ. ಹಾಗೆ ಕಡಲೆಕಾಳಲ್ಲೂ ಕೂಡ ಫೈಬರ್ ಅಂಶ ಇರೋದ್ರಿಂದ ಪ್ರೋಟೀನ್, ಫೈಬರ್ ರಿಚ್ ಫುಡ್ ಅಂತಾನೆ ಹೇಳ್ಬೋದು ಇದು. ಹಾಗಾಗಿ BP, ಶುಗರ್ ಇರೋರ್ಗೆ ಮತ್ತೆ ಎಲ್ರಿಗೂ ಆರೋಗ್ಯನ ಕಾಪಾಡ್ಕೊಳ್ಳೋಂತಹ ಪ್ರತಿಯೊಬ್ಬರಿಗೂ ಈ ಒಂದು ಮಿಲೆಟ್ಸ್ ಪಲಾವ್, ಮಿಲೆಟ್ಸ್ ಪೊಂಗಲ್, ನೆಕ್ಸ್ಟ್ ಮಿಲೆಟ್ಸ್ ಪಲಾವ್ ಮಾಡೋದನ್ನ ಹೇಳ್ತೀನಿ. ಇದು ಒಳ್ಳೇದು ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ನಾನು ಸೌತೆಕಾಯಿ, ಕ್ಯಾರೆಟ್ ಮತ್ತೆ ಮಜ್ಜಿಗೆ, ಸೊ ಇದಿಷ್ಟನ್ನು ಆಡ್ ಮಾಡ್ಕೊಂಡು ತಿಂತೀನಿ. ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಏರ್ ಚೆನ್ನಾಗಿರ್ಬೇಕು, ಏನೇ ಚೆನ್ನಾಗಿರ್ಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಏನ್ ತಿಂತಿರೋ ಅದ್ರಲ್ಲಿ ರಿಫ್ಲೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ಕಾಣುತ್ತೆ, ನಿಮ್ಮ ದೇಹದ ಮೇಲೆ ಕಾಣುತ್ತೆ ಅಂತ. ಈ ಪಾಪ ಹೆಂಗಿದೆ ಈ ಮಿಲೆಟ್ಸ್ ಪೊಂಗಲ್? ಚೆನ್ನಾಗಿದೆ, ನೈಸ್. ಹೊಟ್ಟೆ ಹಸಿತಿದೆ, ತಿಂತಾ ಇದೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತೀನಲ್ಲ ನಾನು ಪ್ರತಿ ಸರಿ, ಇದು ಒಂದೇ ತರ ಇರಲ್ಲ ಮಿಲೆಟ್ಸ್ದು, ಬೇರೆ ಬೇರೆ ತರ ಮಾಡ್ತೀನಿ. ನಿನಗೆ ಯಾವ್ದು ಇಷ್ಟ? ಮಿಲೆಟ್ಸ್ ಪೊಂಗಲ್ ಇಷ್ಟನಾ, ಪಲಾವ್ ಇಷ್ಟನಾ, ಕಿಚಡಿ ಇಷ್ಟನಾ, ಏನಿಷ್ಟ? ಮಿಲೆಟ್ಸ್ ಪಲಾವ್ ಸಖತ್ತಾಗಿರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಆ ರೆಸಿಪಿ ಮಾಡೋಣ. ಮಿಲೆಟ್ಸ್ ಪಲಾವ್. ಈಗ ಇವತ್ತು ನೀವು ನೋಡಿದ್ರಿ ನನ್ನ ಮಧ್ಯಾಹ್ನದ ಊಟ ಹೇಗಿರುತ್ತೆ ಅಂತ. ಹಾಗೆ ಈಗ ಈ ಫೋಟೋದಲ್ಲೂ ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನದ ಊಟ ಹೇಗಿರುತ್ತೆ ಅಂತ. ರೈಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ನಾವು ರೈಸ್ ಎಷ್ಟು ಹೆಚ್ಚಾಗಿ ಹಾಕೊಂತೀವೋ ಆ ಜಾಗದಲ್ಲಿ ಕಾಳು, ಸೊಪ್ಪು, ತರಕಾರಿ ಇರುತ್ತೆ. ನೀವು ನೋಡ್ತಾ ಇರೋ ಕಾಳಲ್ಲಿ ಬರೀ ಕಾಳಷ್ಟೇ ಅಲ್ಲ, ಇದ್ರಲ್ಲಿ ಹೀರೆಕಾಯಿ ಇದೆ. ಹೀರೆಕಾಯಲ್ಲಿ ಫೈಬರ್ ಅಂಶ ತುಂಬಾನೇ ಇರುತ್ತೆ. ಹಾಗಾಗಿ ಹೀರೆಕಾಯಿ ಹಾಕಿದೀವಿ ಆ ಕಾಳಲ್ಲಿ, ಅದು ಆದ್ರೆ ನಿಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಸೊಪ್ಪಿದೆ, 1-2 ತರ ಸಬ್ಬಸ್ಗೆ ಸೊಪ್ಪು ಮತ್ತೆ ಇನ್ನೊಂದ್ ತರದ್ದು ಸೊಪ್ಪನ್ನ ಆಡ್ ಮಾಡಿದೀವಿ. ಇದಿಷ್ಟು ಆಡ್ ಆಗಿರೋದ್ರಿಂದ ಏನಾಗಿರುತ್ತೆ, ಫೈಬರ್ ಅಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಈ ತರ ನಮ್ ಫುಡ್ ಅನ್ನ ಮೇಂಟೈನ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಊಟ ನೀವು ನೋಡ್ತಾ ಇರ್ಬೋದು, 2 ಚಪಾತಿ ಇದೆ, ಬೆಂಡೆಕಾಯಿ ಪಲ್ಯ ಇದೆ, ಸೌತೆಕಾಯಿ ಇದೆ, ಹಾಗೆ ಬೇಯಿಸಿರುವಂತಹ ಜೋಳ ಇದೆ, ಮತ್ತೆ ಮೊಸರು ಇದೆ, ಕೆಂಪು ಚಟ್ನಿ ಇದೆ. ಸೊ ಇದು ಕೂಡ ಫೈಬರ್, ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗಾಗಿ ಈ ತರ ಫುಡ್ ನೀವು ಕಾರ್ಬ್ಸ್ ಕಮ್ಮಿ ತಿನ್ನಿ. ಕಾರ್ಬ್ಸ್ ಅಂತಂದ್ರೆ ಕಾರ್ಬೋಹೈಡ್ರೇಟ್ ನೀವು ಚಪಾತಿಲಿ ಇರುತ್ತೆ, ಸೊ ಎಲ್ಲದ್ರಲ್ಲೂ ಇರುತ್ತೆ, ಆದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಕಾರ್ಬ್ಸ್ ನ ತಗೋಬೇಕಾಗತ್ತೆ. ಈ ತರ ಪ್ಲೇಟ್ ನ ಮೇಂಟೈನ್ ಮಾಡಿ. ಜಾಸ್ತಿ ನಾವು ಅನ್ನ, ಚಪಾತಿ ತಿನ್ನೋ ಜಾಗದಲ್ಲಿ ಈ ತರ ಸೊಪ್ಪು, ತರಕಾರಿಗಳನ್ನ ಜಾಸ್ತಿ ತಿಂದಾಗ ದೇಹಕ್ಕೆ ತುಂಬಾನೇ ಒಳ್ಳೇದು. ಒಂದೊಂದು ದಿನ ಒಂದೊಂದು ತರಹದ ಅಡಿಗೆನ ಮಾಡ್ಕೊಂಡು ತಿನ್ನಿ. ಅದ್ರಲ್ಲೂ ತರಕಾರಿಗಳನ್ನು ಚೇಂಜಸ್ ಮಾಡ್ಕೊಳ್ಳಿ. ಈಗಾಗ್ಲೇ ನಾನು ವಿಡಿಯೋನು ತೋರಿಸಿದೀನಿ, ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ವಿಡಿಯೋಗಳನ್ನ ತೋರಿಸ್ತೀನಿ, ಯಾವ ತರ ಫುಡ್ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅಂತ. ಶುಗರ್ ಪೇಷಂಟ್ ಅವ್ರು ಇರಿದ್ರೆ ಜೋಳನ ಜಾಸ್ತಿ ತಿನ್ಬೇಡಿ. ಇನ್ನು ಉಳ್ದೋರು ಜೋಳನ ಆಲ್ಟರ್ನೇಟ್ ಡೇಸ್ ತಿನ್ಬಹುದು. ಈಗ ನಿಮ್ಗೆ ಗೊತ್ತಾಗಿರುತ್ತೆ ನಮ್ ಊಟದ ಪ್ಲೇಟ್ ಹೇಗಿರ್ಬೇಕು ಅಂತ. ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಬೇಕು ಅಂತ. ಲವ್ ಯು ಆಲ್, ಬಾಯ್.